ನೋಡ್ತಾ ಇರ್ಬೋದು ನೀವು ನಮ್ಮ ದರ್ಶನ್ ಅವ್ರದ್ದು POP ಯಾವ ರೀತಿ ಮಾಡ್ರಿ ಅಂತೇಳಿ. ಸೊ ನೀವೇನು ಮನೆ ಕಟ್ಟಿಸಿದ್ರೆ ಈ ರೀತಿ POP ಮಾಡಿಸ್ಬಹುದು ನೋಡಿರಿ. ಈ ಕಡೆ ಲೈಟ್, ಈ ಥರ ಕೆಳ ಲೈಟ್, ಈ ಸೈಡ್ ಲೈಟ್, ಇನ್ನೊಂದು ಸಣ್ಣದ 3 ವಾಟಿಂದ ಹಾಕ್ಯಾರ ಆ್ಯಂಡ್ ಸ್ಟ್ರಿಪ್ ಲೈಟ್ ನೋಡ್ಬೋದು. ಇದನ್ನು ನೈಟ್ ನೋಡೋಕೆ ಮಸ್ತ್ ಕಾಣುತ್ತೆ. ಇವತ್ತೇನೈತಪ್ಪ ಅಂತಂದ್ರೆ ಗಾಡಿದು ರಿಪೇರಿ ಐತಿ. ಸೊ ರಿಪೇರ್ ಮಾಡಿಸ್ಬೇಕು ಅಂದ್ರೆ ಭಾಳ ಸರ್ವಿಸ್ ಕೊಟ್ಟಿಲ್ಲ, ಸರ್ವಿಸ್ ಕೊಡ್ಬೇಕು. ಸ್ವಲ್ಪ ಪ್ರಾಬ್ಲಮ್ ಐತಂದ್ರೆ ಇಲ್ಲಿ ಡಿಜಿಟಲ್ ಕನ್ಸೋಲ್ ನೋಡಿರಿ, ಇದು ಆನ್ ಆಗವಲ್ತ. ನೋಡ್ತಾ ಇರ್ಬೋದು ನೀವು, ಕೀ ಆನ್ ಮಾಡಿದ್ರೆ ಆನ್ ಆಗ್ತಾಯಿಲ್ಲ ಡಿಜಿಟಲ್. ಸೊ ಅದೊಂದು ಏನಾಗೈತೆ ಅಂತ ಚೆಕ್ ಮಾಡಿಸ್ಬೇಕು. ಜೊತೆಗೆ ಫುಟ್ ರೆಸ್ಟ್ ಒಂದು ಇಲ್ಲ ಸೈಡಿಗೆ, ಅದೊಂದು ಹಾಕ್ಸ್ಬೇಕು. ದೆನ್ ನೋಡೋಣಂತ ಏನೇನಾಗತ್ತೆ ಅಂತೇಳಿ. ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕಿಸಿ ಸೀದಾ ಇವಾಗ ಹೋಗಬೇಕು ಬಾಗಲಕೋಟೆಗೆ. ಸೊ ಬರ್ರಿ ಇವಾಗ ಬಾಗಲಕೋಟೆಗೆ ಹೋಗೋಣಂತ. ನಮ್ಮ ಪ್ರಯಾಣ ಸ್ಟಾರ್ಟ್ ಆಗೈತಿ ಆ್ಯಂಡ್ ಒಂದು ಸಣ್ಣ ಬಿಟ್ಟು ಸ್ಟಾಪ್ ಇಲ್ಲೇ ಎಂಟ್ರೆನ್ಸ್. ಇವಾಗ ಹೋಗ್ಬೇಕು ಬಾಗಲಕೋಟೆಗೆ. ಅರೌಂಡ್ ಒಂದು ಅರ್ಧ ತಾಸು ಆಗ್ಬೋದು. ಸೊ ಬರ್ರಿ ಇವಾಗ ಹೋಗಿ ಪಟ್ ಅಂತೇಳಿ ಅದ್ರದ್ದು ಏನದಾವು ಪಾರ್ಟ್ಸ್ ತೊಗೊಂಡು ಶೋರೂಮ್ನಾಗ ಬಿಟ್ಟರೆ ಜನ್ಮ ಹೊಡಿತಾರೆ. ಸೊ ಹೊರಗೆ ಮಾಡಿಸ್ಬೇಕು. ಸೊ ನಾವು ಮಾಡಿಸೋಣಂತ. ಜಸ್ಟ್ ಇವಾಗ ರೀಚ್ ಆದ್ವಿ ಬಾಗಲಕೋಟೆಗೆ. ಸೊ ಇನ್ನು ಗಾಡಿ ಸರ್ವಿಸ್ ಕೊಡ್ಬೇಕಲ್ಲ. ಸೊ ಇಲ್ಲೊಬ್ರದ್ದು ನಮ್ಮ ಫ್ರೆಂಡಿನ ನಾವು ಸ್ಕೂಟೀಸ್ ಹೋಗಿ ಬಂದಿದ್ವಿ. ಸೊ ಸ್ಕೂಟೀಸ್ಕೊಂಡು ಹೊಂಟಿವಿ ಇವಾಗ. ಬರ್ರಿ ಹೋಗೋಣ. ಓಕೆ, ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ. ಬಂದು ಇಲ್ಲಿ ಒಳಗೆ ಹೋಗಿ ಕೇಳ್ಬೇಕು ಇದ್ರ ಪಾರ್ಟ್ಸ್ ಎಲ್ಲಿ ಸಿಗ್ತಾವಿಲ್ಲ ಅಂತೇಳಿ. ಸಿಕ್ಕರೆ ಇಲ್ಲಿ ತೊಗೊಂಡು ನೋಡ್ಬೇಕು, ಬೇರೆ ಕಡೆ ಎಲ್ಲರೂ ಹೋಗಿ ಸರ್ವಿಸಿಗೆ ಬಿಡ್ಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಗಾಡಿ ಅಷ್ಟು ಪಾರ್ಟ್ಸ್ ಎಲ್ಲೂ ಸಿಗಲಿಲ್ಲ ನಮಗೆ, ಬಟ್ ಮಿರರ್ ಅಷ್ಟೇ ಸಿಕ್ಕು. ಸೊ ಇದನ್ನು ತೊಗೊಂಡು ಇವಾಗ ಯಾವುದಾದ್ರು ಒಂದು ಚಲೋ ಮೆಕ್ಯಾನಿಕಲ್ ಅಂಗಡಿ ಹೋಗಿ ರಿಪೇರಿ ಮಾಡಿಸ್ಬೇಕು ಗಾಡಿನ. ಸೊ ಇಲ್ಲೇ ಬಂದೀವಿ ಒಂದು ಶಾಪಿಗೆ. ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಗಾಡಿ ಭಾಳ ಇದ್ದೋ ಸಂಬಂಧ ಸರ್ವಿಸ್ ಮಾಡ್ಸೋಕೆ ಭಾಳ ಟೈಮ್ ಹಿಡಿದಿದೆ ಅಂತ ಹೇಳೋ ಸಂಬಂಧ. ಸೊ ಇಲ್ಲೇ ಒಂದು ನಾರ್ಮಲ್ ಮೆಕ್ಯಾನಿಕಲ್ ಶಾಪಿಗೆ ಬಂದೀವಿ. ಸೊ ಭಾಳ ಫೇಮಸ್ ಅಂತ. ಸೊ ಅದಕ್ಕೆ ಏನು ಮಾಡ್ಸೋಕೆ ಬಂದೀವಿ. ಅಲ್ಲೇ ಮೆಟೀರಿಯಲ್ ತೊಗೊಂಡು ಬಂದೀವಿ. ತಗೋ ಏನೈತಿ. ಸೊ ಜಸ್ಟ್ ಇವಾಗ ಒಂದು ರೈಡ್ ಹೋಗಿ ಬಂದ ಟೆಸ್ಟ್ ಡ್ರೈವ್ ಹೇಳೈತಲ್ಲ ಅವ್ರಿಗೆ ಏನೋ ಪ್ರಾಬ್ಲಮ್ಸ್ ಇದೊಂದೈತಿ. ಇವಾಗ ಅಷ್ಟು ಬಿಟ್ಟು ತೊಗೊಂಬಿಡ್ತೀನಿ ಕಡೆ. ಸೊ ಬಿಟ್ಟಿನಿ ಶೋರೂಮ್ಗೆ, ಶೋರೂಮ್ ಅಲ್ಲ, ಒಂದು ಮೆಕ್ಯಾನಿಕಲ್ ಅಂಗಡಿಗೆ ತಾಡಿ. ಸೊ ಗಾಡೀಲೇ ಸರ್ವಿಸಿಗೆ ಕೊಟ್ಟು ಹೊಂಟೀನಿ. 4 ಗಂಟೆ 4:15 ಬಾ ಅಂದ್ರೆ. ಸೊ ಊಟ ಗೀಟ ಮಾಡಿ ಸ್ವಲ್ಪ ಇಲ್ಲೇನೋ ಪರ್ಚೇಸ್ ಅದಾವಂತೆ, ಪರ್ಚೇಸ್ ಎಲ್ಲ ಮಾಡ್ಕೊಂಡು ಆಮೇಲೆ 4:15 ಬಂದು ಗಾಡಿ ತೊಗೊಂಡು ಹೋಗೋಣ ಅಂತ. ಇಲ್ಲೇ ಒಂದು ಎಲೆಕ್ಟ್ರಿಕಲ್ ಅಂಗಡಿ ಬಂದೀವಿ. ಸೊ ಬೆಳಗ್ಗೆ ತೋರಿಸಿದ್ದಿಲ್ಲ ನಿಮಗೆ, ಅದು ಸ್ಟಿಪ್ಲೈಟ್ ಅದು ಎಲ್ಲ ತೋರಿಸಿದ್ದಿಲ್ಲ. ಸೊ ಅವ್ರ ಮನೆಗೆ ಗೇಟ್ ಲ್ಯಾಂಪ್ ತೊಗೋಬೇಕು. ಸೊ ಬರೀ ಒಳಗೆ ಹೋಗಿ ನೋಡಿ ತೊಗೊಳ್ಳೋಣ ಅಂತ ಜಸ್ಟ್ ಕೇಳಿದ್ವಿ. ಅವ್ರ ಹತ್ರ ಕಲೆಕ್ಷನ್ ಇಲ್ಲ, ವಾಟ್ಸಪ್ಪಿಗೆ ಕಳಿಸ್ಕೊಡ್ತೀನಿ, ತರಿಸ್ಕೊಡ್ತೀನಿ ಅಂದ್ರೆ ಒಂದು ದಿನ ಬಿಟ್ಟು. ಸೊ ಬನ್ನಿ, ಜನದ ಉಪಹಾರಕ್ಕೆ ಅತಿಥೀಸ್ ದೊಣ್ಣೆ ಬಿರಿಯಾನಿ ಹತ್ತಿರ ಬಂದೀವಿ. ಬರೀ ಒಳಗಡೆ ಹೋಗಿ ಬಿರಿಯಾನಿಯನ್ನು ಟೇಸ್ಟ್ ಮಾಡುವ. ಒಳಗಡೆ ನೋಡ್ರಿ ಆ್ಯಂಬಿಯನ್ಸ್ ಅನಾಹುತೈತಿ. ಇಲ್ಲಿನ ಈ ಎಗ್ ಐಟಮ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೆಸರನ್ನ ಹೇಳಿದ್ರು ನನಗೆ ನೆನಪಾಲಿಲ್ಲ. ಬಟ್ ನೀವೇನಾದರೂ ಬಂದಿರಲಿ ಟ್ರೈ ಮಾಡಿರಿ. ಜೊತೆಗೆ ನಾನ್ ತರಿಸಿದ್ವಿ. ಸೊ ನಾನ್ ಜೊತೆ ಹಚ್ಕೊಂಡು ತಿನ್ನೋಕೆ ಸಖತ್ತಾಗಿತ್ತು. ಮತ್ತು ಒಂದು ನಾರ್ಮಲ್ ರೈಸ್ ತರಿಸಿದ್ವಿ. ರೈಸ್ನ ತಿಂದು ಊಟ ಮುಗಿಸಿದ್ವಿ. ಸೊ ಊಟ ಮುಗಿಸಿ ಇವಾಗ ವಾಪಸ್ ಹೋಗೋಣಂತ ಬೈ ಕಡೆ. ಓಕೆ, ಜಸ್ಟ್ ಇವಾಗ ಊಟ ಮುಗೀತು. ಸೊ ಊಟ ಅಂತೂ ಚಲೋ ಇತ್ತು. ನೀವ್ಯಾರು ಬಾಗಲಕೋಟೆ ಬಂದ್ರೆ ಬರ್ರಿ, ಚೆನ್ನಾಗೈತಿ. ಸೊ ಇವಾಗ ಗಾಡಿ ಸರ್ವಿಸ್ ಕೊಟ್ಟೈತಿ. ಸೊ ಸರ್ವಿಸ್ ಆಗೈತಿ ಅಂತ ಕರ್ಕೊಂಬರ್ಬೇಕು. ಟೈಮ್ ಒಂದು ಆಗೈತಿ, 3:30 ಆಗೈತಿ. 4:40 ಬಂದಿದ್ರೆ. ಸೊ ಹೋಗಿ ನೋಡೋಣ. ಗಾಡಿಗಿತ್ತಪ್ಪ ಅಂದರೆ ಎಷ್ಟಾಗಿತ್ತು ಬಿಲ್ ಅನ್ನೋದನ್ನು ತೋರಿಸ್ತೀನಿ, ಏನೇನು ಹಾಕ್ಯಾರ ಗಾಡಿ ಒಳಗೆ ಅನ್ನೋದನ್ನು ತೋರಿಸ್ತೀನಿ. ಯಾಕಂದ್ರೆ ಕೆಲವೊಂದು ಸ್ಪಾಟ್ಸ್ ಸಿಕ್ಕು, ಕೆಲವೊಂದು ಸ್ಪಾಟ್ಸ್ ಸಿಗಲಿಲ್ಲ. ಇವರೆಲ್ಲ ಹೇಳಿದೆ ನಾನು ತರಿಸಿ ಎಲ್ಲ ಹಾಕ್ತೀನಿ ತೋರಿ ಅಂತಂದ್ರೆ. ಸೊ ಅದು ಫುಟ್ ರೆಸ್ಟ್ ಒಂದು ಸಿಕ್ಕಿದ್ದಿಲ್ಲ. ಸೊ ಫುಟ್ ರೆಸ್ಟ್ ಒಂದು ಹಾಕಿ, ಟ್ರಿಕ್ ಪ್ಯಾಡ್ ಒಂದು ಹಾಕಿ, ಅದು ಡಿಜಿಟಲ್ ಕನ್ಸೋಲ್ ಐತಲ್ಲ ಅದೊಂದು ಚೆಕ್ ಮಾಡಿ ಹೇಳ್ತೀನಿ ಅಂತಂದ್ರೆ. ಸೊ ನೋಡೋಣಂತ ಎಲ್ಲ ರೆಡಿ ಆಗೈತಿಲ್ಲ ಅಂತಂದ್ರೆ. ಸೊ ಇಲ್ಲೇ ಡಿಮಾರ್ಟಿಗೆ ಬಂದೀವಿ. ಕೆಲವೊಂದು ಸಾಮಾನು ತೊಳೆದಿತ್ತು ಮನೆಗೆ, ಗ್ರೋಸರೀಸ್. ಸೊ ತೊಗೊಂಡು ಹೋಗೋಣಂತ ಬರ್ರಿ. ನೋಡ್ತಾ ಇರ್ಬೋದು ನೀವೆಲ್ಲ ಎಷ್ಟೊಂದು ಜನ ಬಂದಾರ ಪರ್ಚೇಸ್ ಮಾಡೋಕ್ಕಂತೇಳಿ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಗುತ್ತೆ. ಸೊ ನಾನಿವಾಗ ಸಕ್ಕರೆ ಮತ್ತು ಚಾ ಪುಡಿ ತೊಗೊಂಡಿನಿ. ಬಂಡೆ ಒಂದು ಸೋಪ್ ಅಂತ ಹೋಗ್ಬೇಕು. ಫೈನಲಿ ಬಂದ್ವಿ. ತುಂಬ ಲೇಟ್ ಆಯ್ತು. ಎಲ್ಲ ಸರ್ವಿಸ್ ಮಾಡಿಸ್ಕೊಂಡ್ಬಂದ್ವಿ. ಬಟ್ ಮಿರರ್ ಏನಾಯ್ತು ನೋಡ್ರಿ, ಅದೊಂದು ಪೆಂಡಿಂಗ್ ಉಳಿತು. ಯಾಕಂದರೆ ಇದು 2018 ಮಾಡಲ್ಲ, ಅವಾಗ ತೊಗೊಂಡಿದ್ದು. ಆ್ಯಂಡ್ ಇವಾಗ
ಇವೆಲ್ಲ ಚೇಂಜ್ ಆಗ್ಯಾವಲ್ಲ, ಸೊ ಅದಕ್ಕೆ ಸಿಗಲಿಲ್ಲ ನಮಗೆ. ಒಂದು ನಟ್ ಹೆಂಗೋ ಜುಗಾಡಾಗಿ ಸಿಕ್ತು, ಬಟ್ ಇದ್ರದ್ದೇನೈತೆ ನೋಡ್ರಿ, ಇದ್ರ ಸಿಗಲಿಲ್ಲ. ನೋಡ್ಬೋದು ನೀವು, ಅದೊಂದು ತರಿಸ್ಬೇಕು ನೋಡಿ. ಎಲ್ಲನೂ ಓಕೆ ಐತಿ. ಆ್ಯಂಡ್ ಇದೊಂದು ಸಿಗಲಿಲ್ಲ. ಆ್ಯಕ್ಚುಲಿ ಎಷ್ಟು ಕಡೆ ಹುಡುಕಿಸಿದ್ದೆ ಬಾಗಲಕೋಟೆ ಫುಲ್ಲು, ಇದು ಸಿಗಲಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಓಡಾಡಿಬಿಟ್ಟೆ ನಾನು. ಅಂದ್ರೆ ಈ ಒಂದು ನಟ್ ಸಂಬಂಧ ಅಂದ್ರೆ ಅವ್ರ ಮಿರರ್ ಜೊತೆ ಕೊಟ್ಟಿದ್ದು ಇದಕ್ಕೆ ಸೆಟ್ ಹಾಕಿದ್ದಿಲ್ಲ. ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರ ಕಡೆ ಇಲ್ಲ ಅಂತಾರೆ, ಬೇರೆ ಕಡೆ ಹೋಗಿ ಕೇಳ್ರಿ ಅಂತಾರೆ. ಶೋರೂಮ್ದಾಗ ಸಿಗಲಿಲ್ಲ ಅಂತಂದ್ರೆ ಮತ್ತು ಹೊರಗಡೆ ಎಲ್ಲಿ ಸಿಗುತ್ತೆ ಹೇಳ್ರಿ. ಸೊ ಎಲ್ಲ ಕಡೆ ಹೋದ್ವಿ, ಹುಡುಕಿದ್ವಿ. ಅರೌಂಡ್ 10 to 15 ಶಾಪ್ಸ್ಗಳನ್ನ ವಿಸಿಟ್ ಮಾಡಿ ಹುಡುಕ್ಯಾಡಿ ಎಲ್ಲೂ ಸಿಗಲಿಲ್ಲ. ಕಡೆಗೂ ನಾವು ಯಾರಿಗೆ ಇದನ್ನು ಸರ್ವಿಸ್ ಕೊಟ್ಟಿದ್ದು ನೋಡ್ರಿ, ಅವ್ರ ಗಂಡೆಗೆ ಭಾಳ ಹತ್ರ ಹುಡುಕಿದ ಮ್ಯಾಗ ಇದೊಂದು ನಟ್ಟು ಸಿಕ್ತು. ಅದೇ ರೀತಿ ಈಗ ಎಲ್ಲರ ಗ್ಯಾರೇಜ್ನಾಗ ಅಥವಾ ನಮಗೆ ಇವಾಗ ಶೋರೂಮ್ನಾಗ ಈ ಮಾಡೆಲ್ ಗಾಡಿ ಕನ್ನಡ ಏನಾದರೂ ಓಡ್ದಿತ್ತಪ್ಪ ಅಂದ್ರೆ ಅದ್ರ ಹಿಂದಿಗೆ ನಟ್ಟು ಇರುತ್ತೆ ನೋಡ್ರಿ, ಅದು ಒಗೆದಿರ್ತಾರೆ, ಬಿಸಾಕಿರ್ತಾರೆ. ಆ ನಟ್ಟನ್ನು ನಾವೀಗ ಯೂಸ್ ಮಾಡ್ಕೋಬೇಕು. ಸೊ ಈಗ ಅಂಥ ಪರಿಸ್ಥಿತಿ ಬಂದೈತಿ ಇವಾಗ. ಸೊ ನೋಡಿರಿ, ಸ್ವಲ್ಪ ಹಳೆ ಗಾಡಿ ಇತ್ತಪ್ಪ ಅಂದ್ರೆ ಪಾರ್ಟ್ಸ್ಗಳು ಸಿಗೋದು ಭಾಳ ರೇರ್ ಆಗುತ್ತೆ. ನನ್ನ ಗಾಡಿಗೆ ಮಾತ್ರ ಹಿಂಗೆ ಆಕೈತೆ ಅಥವಾ ಎಲ್ಲ ಗಾಡಿ ಇದೇ ರೀತಿ ಗೊತ್ತಿಲ್ಲ ನಂಗೆ, ಕಮೆಂಟ್ ಮಾಡಿರಿ. ಭಾಳ ಲೇಟ್ ಆಗೈತಿ ಅವಾಗ ಕುಟ್ಟಿಂದ ವಾಪಸ್ ಊರಿಗೆ ಬರೋದು. ಆ್ಯಂಡ್ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನೋಡೋಣಂತ ಇಲ್ಲಿ ಲೋಕಲ್ ಎಲ್ಲರ ಸಿಕ್ಕರೆ ಹುಡುಕಾಡಿಸಿ ಅದನ್ನು ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಮಿರರ್ ತೊಗೊಂಡ್ರು ಉಪಯೋಗ ಇಲ್ಲಾರಂಥ ಪರಿಸ್ಥಿತಿ, ಡಿಕ್ಕಿ ಒಳಗಡೆ ಇಟ್ಟೀನಿ ಮಿರರ್. ಓಕೆ, ಆ್ಯಂಡ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಓಕೆ, ಮತ್ತೆ ಭೇಟಿಗೆ ನಿಮ್ಮನ್ನು ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.